ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಷಯ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ 2023 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ಗೊತ್ತಿದೆ, 50 ಭಾಗದಷ್ಟು ನಿಮಗೆ ಪಾಠಗಳು ಮುಗ್ದಿರುತ್ತೆ. ಅದ್ರ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನ ಕೇಳುವಂಥದ್ದು. ವ್ಯವಹಾರ ಅಧ್ಯಯನದಲ್ಲಿ ಬೇರೆ ಎಲ್ಲ ವಿಷಯಗಳ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 4 ಅಂಕ ಹಾಗೂ 8 ಅಂಕದ ಪ್ರಶ್ನೆಗಳು ಇರುವಂಥದ್ದು. ಸೊ ಇಲ್ಲಿ ನೀವು ಯಾವ್ಯಾವ ಅಧ್ಯಾಯಗಳನ್ನು ಓದ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಸಿಗುತ್ತೆ ಈ ಒಂದು ಪೇಪರ್ನ ನೋಡೋದ್ರಿಂದ. ಹಾಗಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಇದರಲ್ಲಿರುವ ಪ್ರಶ್ನೆಗಳೇ ಬರುತ್ತೆ, ಈಸಿಯಾಗಿರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸಿಕ್ತು ಅಂತ ಹೇಳಿದರೆ ಒಂದು 3 ರಿಂದ 4 ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ನಿಮಗೆ ಐಡಿಯಾ ಬರುತ್ತೆ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳೋದು. ಇದರಲ್ಲಿ ನಾನು ಹೇಳಬೇಕು ಅಂತ ಹೇಳಿದರೆ, ನಿಮಗೇನು ಇವಾಗ ಅಧ್ಯಾಯಗಳು ಎಲ್ಲಿವರೆಗೆ ಕಂಪ್ಲೀಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಹೇಳೋದಾದರೆ, ಅಧ್ಯಾಯ 1 ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಏನಿದೆ, ಈ ಅಧ್ಯಾಯ ಬಹುಮುಖ್ಯ ಅಧ್ಯಾಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿರ್ವಹಣೆಯ ಕಾರ್ಯಗಳಾಗಿರ್ಬೋದು, ನಿರ್ವಹಣೆಯ ಲಕ್ಷಣಗಳಾಗಿರ್ಬೋದು, ಅಥವಾ ನಾವು ನಿರ್ವಹಣೆಯನ್ನು ಕಲೆ ಮತ್ತು ವಿಜ್ಞಾನ ಎರಡೂ ಅಂತ ಹೇಳ್ತೀವಲ್ಲ, ಆ ಒಂದು ಕಾನ್ಸೆಪ್ಟ್ ಆಗಿರಬಹುದು, ಅಥವಾ ಕೊನೆಯದಾಗಿ ನಿರ್ವಹಣೆಯ ಉದ್ದೇಶಗಳು. ನಾವು ಒಂದು ಸಂಸ್ಥೆಯಲ್ಲಿ ನಿರ್ವಹಣೆಯನ್ನು ಮಾಡೋದಕ್ಕೆ ಏನು ಉದ್ದೇಶಗಳನ್ನು ಒಳಗೊಂಡು ಅಥವಾ ನಾವು ಉದ್ದೇಶಗಳನ್ನ ಇಟ್ಕೊಂಡು ನಿರ್ವಹಣೆಯನ್ನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ನಿರ್ವಹಣೆಯ ತತ್ವಗಳು, ಇಲ್ಲಿ ಮೇಯ್ನ್ ಆಗಿ 2 ಕಾನ್ಸೆಪ್ಟ್ ಬರುತ್ತೆ. ಒಂದು ಫೇಯಾಲ್ ರವರ ತತ್ವಗಳು, ಜನರಲ್ ಪ್ರಿನ್ಸಿಪಲ್ಸು, ಸಾಮಾನ್ಯ ನಿರ್ವಹಣೆಯ ತತ್ವಗಳು. ಇನ್ನೊಂದು ಟೇಲರ್ ಅವರ ಪ್ರಿನ್ಸಿಪಲ್ಸ್ ಏನಿದೆ, ಅದು ವೈಜ್ಞಾನಿಕವಾಗಿ ಹೇಳಿರುವಂತಹ ತತ್ವಗಳು. ಅದಕ್ಕೆ ನಾವು ವೈಜ್ಞಾನಿಕ ನಿರ್ವಹಣೆ ತತ್ವಗಳು ಅಂತ ಹೇಳ್ತೀವಿ. ಇದೆರಡು ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಫೇಯಾಲ್ ರವರ ತತ್ವಗಳೇನಿದೆ, ಇದರಲ್ಲಿ 14 ತತ್ವಗಳು ಇರೋದ್ರಿಂದ 14 ತತ್ವಗಳಲ್ಲಿ 10 ತತ್ವಗಳನ್ನಂತೂ ನೀವು ನೋಡ್ಕೊಂಡೇ ಇರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ನೆಕ್ಸ್ಟು ನಿಮಗೆ ವ್ಯವಹಾರ ಪರಿಸರ. ಈ ಅಧ್ಯಾಯದಲ್ಲಿ 8 ಅಂಕದ ಪ್ರಶ್ನೆಗಳು ತುಂಬ ಕಡಿಮೆ ಇದೆ ಕೇಳುವಂಥದ್ದು. ಹಾಗಾಗಿ 4 ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆಗಳನ್ನ ಕೇಳ್ತಾರೆ. ವ್ಯವಹಾರ ಪರಿಸರದ ಲಕ್ಷಣಗಳನ್ನು ಕೇಳ್ತಾರೆ ಹಾಗೂ ವ್ಯವಹಾರ ಪರಿಸರದ ವಿವಿಧ ಆಯಾಮಗಳನ್ನು ಕೇಳ್ತಾರೆ. ನೆಕ್ಸ್ಟು ಯೋಜಿಸುವಿಕೆಗೆ ಬಂದಾಗ, ಯೋಜಿಸುವಿಕೆಯ ಮಹತ್ವಗಳಾಗಿರಬಹುದು, ಯೋಜಿಸುವಿಕೆಯ ಮಿತಿಗಳಾಗಿರಬಹುದು, ಯೋಜಿಸುವಿಕೆಯಲ್ಲಿ ಬರುವಂತಹ ವಿಧಗಳಾಗಿರಬಹುದು, ಇವೆಲ್ಲವೂ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಈ ಅಧ್ಯಾಯದಲ್ಲೂ ಕೂಡ 4 ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು ತುಂಬಾ ಇದೆ. ಅದೇ ರೀತಿಯಾಗಿ ಮುಂದಿನ ಅಧ್ಯಾಯ ಸಂಘಟಿಸುವಿಕೆ. ಈ ಅಧ್ಯಾಯದಲ್ಲಿ 8 ಅಂಕಕ್ಕೆ 4 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಜಾಸ್ತಿ ಇರೋದ್ರಿಂದ ಈ ಅಧ್ಯಾಯದ ಮೇಲೆ ಜಾಸ್ತಿ ಗಮನವನ್ನು ಕೊಡಬೇಕಾಗತ್ತೆ. ಮುಂದಿನ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆ. ಈ ಅಧ್ಯಾಯದಲ್ಲಿ 4 ಹಾಗೂ 8 ಅಂಕದ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾರೆ. ಹಾಗಾಗಿ ಈ ಅಧ್ಯಾಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 6 ಅಧ್ಯಾಯಗಳಲ್ಲಿ ಬಹುಮುಖ್ಯ ಅಧ್ಯಾಯಗಳು ಅಂತ ಹೇಳಿದ್ರೆ, ಅದು ಮೊದಲ ಅಧ್ಯಾಯ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ. ನೆಕ್ಸ್ಟು 4ನೇ ಅಧ್ಯಾಯ ಯೋಜಿಸುವಿಕೆ, 6ನೇ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆ. ಈ 3 ಅಧ್ಯಾಯಗಳು ತುಂಬ ಇಂಪಾರ್ಟೆಂಟು 8 ಅಂಕದ ಪ್ರಶ್ನೆಗಳಿಗೆ. 4 ಅಂಕದ ಪ್ರಶ್ನೆಗಳಿಗೆ ನಿರ್ವಹಣೆ ತತ್ವಗಳು, ವ್ಯವಹಾರ ಪರಿಸರ, ಸಂಘಟಿಸುವಿಕೆ ಏನಿದೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಂತ ಉಳಿದ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳಿದ್ರೆ ಕೇಳುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಇಲ್ಲೊಂದು ಪೇಪರ್ ಇದೆ, ಈ ಪೇಪರಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಬಂದಿದೆ ಅನ್ನೋದನ್ನು ನೋಡ್ಕೊಳ್ಳಿ, ನಿಮಗೊಂದು ಐಡಿಯಾ ಸಿಗುತ್ತೆ. ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಆಯ್ಕೆಗಳಿರುತ್ತೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರಿಬೇಕಾಗತ್ತೆ. ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಕೇಳಿದರೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಯೋಜಿಸುವಿಕೆ, ಸಿಬ್ಬಂದಿ ನೇಮಕಾತಿ, ಸಹಕರಿಸುವಿಕೆ, ನಿಯಂತ್ರಿಸುವಿಕೆ. ಇದಕ್ಕೆ ಉತ್ತರ ಸಹಕರಿಸುವಿಕೆ ಆಗಿರುತ್ತೆ. 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಗುಣಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ವ್ಯವಹಾರ ಪರಿಸರ ಅನ್ನುವಂಥ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು. ನಾವು ವ್ಯವಹಾರ ಪರಿಸರದ ಲಕ್ಷಣಗಳನ್ನು ಓದುವಾಗ ಒಂದಿಷ್ಟು ಪಾಯಿಂಟ್ಗಳನ್ನು ಓದಿರ್ತೀವಿ. ಅದರಲ್ಲಿ ನಾವು ನೌಕರರು ಅನ್ನುವಂತಹ ಒಂದು ವಿಚಾರವನ್ನು ವ್ಯವಹಾರ ಪರಿಸರದ ಗುಣಲಕ್ಷಣದಲ್ಲಿ ಓದಿರೋದಿಲ್ಲ. ಹಾಗಾಗಿ ಇಲ್ಲಿ ಕೇಳಿರುವಂಥ ಪ್ರಶ್ನೆ ವ್ಯವಹಾರ ಪರಿಸರದ ಗುಣಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಹಾಗಾಗಿ ಇದಕ್ಕೆ ಉತ್ತರ ನೌಕರರು.
ಮೂರನೇ ಪ್ರಶ್ನೆ, ಉತ್ಪನ್ನಗಳ ಶ್ರೇಣಿಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸುವುದು ಅಂತ ಇದೆ. ಪ್ರತಿ ನಿಯೋಜನೆಯ ಸಂಘಟನೆ, ವಿಭಾಗೀಯ ಸಂಘಟನೆ, ಕಾರ್ಯಾತ್ಮಕ ಸಂಘಟನೆ, ಸ್ವಾಯತ್ತ ಸಂಘಟನೆ ಅಂತ ಇದೆ. ಉತ್ಪನ್ನಗಳ ಶ್ರೇಣಿಗಳ ಆಧಾರದ ಮೇಲೆ ನಾವು ಚಟುವಟಿಕೆಗಳನ್ನು ಗುಂಪುಗೂಡಿಸಿದ್ರೆ ಅದನ್ನು ನಾವು ವಿಭಾಗೀಯ ಸಂಘಟನೆ ಅಂತ ಕರಿತೀವಿ. ಕಾರ್ಯಗಳ ಶ್ರೇಣಿಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸಿದ್ರೆ ಅದನ್ನು ನಾವು ಕಾರ್ಯಾತ್ಮಕ ಸಂಘಟನೆ ಅಂತ ಹೇಳ್ಕೊಂಡು ಕರಿತೀವಿ. ಮುಂದಿನ ಪ್ರಶ್ನೆ, ಉದ್ಯೋಗಿಯ ಬಡ್ತಿಯ ಫಲಿತಾಂಶವು ಅಂತ ಇದೆ. ಇದಕ್ಕೆ ಉತ್ತರ, ಸಂಬಳದಲ್ಲಿ ಹೆಚ್ಚಳನೂ ಆಗತ್ತೆ. ಒಬ್ಬ ನೌಕರನಿಗೆ ಒಂದು ಸಂಸ್ಥೆಯಲ್ಲಿ ಬಡ್ತಿ ಆಯಿತು ಅಂತ ಹೇಳಿದ್ರೆ ಸಂಬಳದಲ್ಲಿ ಕೂಡ ಹೆಚ್ಚಳ ಆಗತ್ತೆ, ಹೊಣೆಗಾರಿಕೆಯೂ ಕೂಡ ಜಾಸ್ತಿ ಆಗತ್ತೆ, ಅವನು ಮಾಡುವಂತಹ ಕೆಲಸದಲ್ಲಿ ತೃಪ್ತಿ ಕೂಡ ಇರುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಮೇಲಿನ ಎಲ್ಲವೂ ಆಗಿರುತ್ತೆ. ನೆಕ್ಸ್ಟು, ದ್ರಾಕ್ಷಿ ಬಳ್ಳಿಯು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಅನೌಪಚಾರಿಕ ಸಂವಹನ. ನೆಕ್ಸ್ಟು ಮುಂದಿನ ಟಾಪಿಕ್ಕು ಬಿಟ್ಟ ಸ್ಥಳ ತುಂಬಿ ಅಂತ ಹೇಳ್ಕೊಂಡು ಕೇಳ್ತಾರೆ. ಬ್ರಾಕೆಟಲ್ಲಿ ಸರಿಯಾದ ಉತ್ತರಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ ಬಿಟ್ಟ ಸ್ಥಳಕ್ಕೆ ಯಾವ ಉತ್ತರ ಅಂತ ಹೇಳ್ಕೊಂಡು ನೀವು ಕರೆಕ್ಟಾಗಿ ಆಯ್ಕೆ ಮಾಡಿ ಬರಿಬೇಕಾಗತ್ತೆ. ಮೊದಲ ಪ್ರಶ್ನೆ, ಉನ್ನತ ಹಂತದ ನಿರ್ವಹಣೆಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಮಕ್ಕಳೇ, ಇಲ್ಲಿ ಉನ್ನತ ಹಂತದ ನಿರ್ವಹಣೆಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ, ಬಟ್ ಉನ್ನತ ಹಂತಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಆಯ್ಕೆಗಳನ್ನು ಇಲ್ಲಿ ಕೊಡಲಿಲ್ಲ. ಹಾಗಾಗಿ ನಾನಿಲ್ಲಿ ಉನ್ನತ ಹಂತದ ನಿರ್ವಹಣೆಗೆ ಏನು ಎಕ್ಸಾಂಪಲ್ ಅಂತ ಹೇಳಿದರೆ ನಿರ್ದೇಶಕರು ಆಗಿರ್ತಾರೆ. ಇಲ್ಲಿ ಅವರು ಕಾರ್ಮಿಕರು ಅಂತ ಕೊಟ್ಟಿದ್ದಾರಲ್ವಾ ಆಪ್ಷನಲ್ಲಿ. ಇಲ್ಲಿ ಈ ಕಾರ್ಮಿಕರು ಕೆಳ ಹಂತಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ನಾವು ನಿರ್ವಹಣೆಯ ಹಂತಗಳನ್ನು ಬಹುಮುಖ್ಯವಾಗಿ 3 ಹಂತಗಳಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ ಅಂತ ಕರಿತೀವಿ. ಉನ್ನತ ಹಂತದಲ್ಲಿ ಸಂಸ್ಥೆಗೆ ಸಂಬಂಧಪಟ್ಟಂತಹ ಉನ್ನತ ಹಂತದಲ್ಲಿ ಬರುವ ಓನರ್ಗಳೇನಿರ್ತಾರೆ ಅವರು ಬರ್ತಾರೆ. ಮಧ್ಯಮ ಹಂತದಲ್ಲಿ ಸಂಸ್ಥೆಯಲ್ಲಿ ಬರುವಂತಹ ಬೇರೆ ಬೇರೆ ವಿಭಾಗಗಳೇನಿರುತ್ತೆ ಆ ವಿಭಾಗಗಳ ಮುಖ್ಯಸ್ಥರುಗಳು, ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಏನಿರ್ತಾರೆ ಅವರು ಬರ್ತಾರೆ. ಅದೇ ರೀತಿಯಾಗಿ ಕೆಳ ಹಂತದಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಬರ್ತಾರೆ. ಹಾಗಾಗಿ ಗೊತ್ತಿರಬೇಕು ಯಾವ್ಯಾವ ಹಂತದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳ್ಕೊಂಡು. ನೆಕ್ಸ್ಟು, ಗ್ಯಾಂಗ್ ಪ್ಲಾಂಕ್ ಅನ್ನು ಡ್ಯಾಶ್ ಸಂದರ್ಭಗಳಲ್ಲಿ ಉಪಯೋಗಿಸಲಾಗುತ್ತದೆ ಅಂತ ಕೇಳಿದರೆ, ನಾವು ಒಂದು ಸಂಸ್ಥೆ ಅಂತ ಬಂದಾಗ ಅದರ ನಿರ್ವಹಣೆಯನ್ನು ಮಾಡ್ತಾ ಇರ್ತೀವಿ. ನಿರ್ವಹಣೆಯಲ್ಲಿ 3 ಹಂತಗಳನ್ನು ಮಾಡಿರ್ತೀವಿ. ಕಾರಣ, ಕೆಳ ಹಂತದ ಕಾರ್ಮಿಕರಿಗೆ ಏನೇ ಸಮಸ್ಯೆಗಳಾದರೂ ಕೂಡ ಮಧ್ಯಮ ಹಂತದಲ್ಲಿ ಬರುವಂತಹ ವ್ಯವಸ್ಥಾಪಕರು ಅದನ್ನು ಉನ್ನತ ಹಂತದ ಶಾಖಾ ವ್ಯವಸ್ಥಾಪಕರು ಏನಿರ್ತಾರೆ ಉನ್ನತ ಹಂತಕ್ಕೆ ಕಳಿಸ್ಬೇಕಾಗತ್ತೆ. ಅಂದರೆ ಕಾರ್ಮಿಕರಿಗೆ ಏನೋ ಸಮಸ್ಯೆ ಆಗಿದೆ, ಅವರಿಗೇನೋ ಸಮಸ್ಯೆ ಇದೆ, ಅವರ ಸಮಸ್ಯೆಯನ್ನು ಸರಿ ಮಾಡಿ ಅಂತ ಹೇಳ್ಕೊಂಡು ಅವರ ಬಗ್ಗೆ ವಿಚಾರವನ್ನು ತಿಳಿಸ್ಬೇಕಾಗತ್ತೆ. ಆದರೆ ಕೆಲವೊಂದು ಸಮಯದಲ್ಲಿ ಕೆಳ ಹಂತದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ತುರ್ತು ಎಮರ್ಜೆನ್ಸಿ ಇರುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಅವರ ಸಮಸ್ಯೆಯನ್ನು ಡೈರೆಕ್ಟಾಗಿ ಉನ್ನತ ಹಂತದಲ್ಲಿರುವವರ ಹತ್ರನೇ ಹೇಳ್ಕೊಳ್ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಅವರೇನಾದರೂ ಡೈರೆಕ್ಟಾಗಿ ಉನ್ನತ ಹಂತವನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅವರು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೇ ಆದರೆ ಈ ಒಂದು ಪ್ರೋಸೆಸ್ನ, ಈ ಒಂದು ವಿಚಾರವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಗ್ಯಾಂಗ್ ಪ್ಲಾಂಕ್ ಅಂತ ಹೇಳ್ಕೊಂಡು ಕರಿತೀವಿ. ಇದನ್ನು ನಮಗೆ ಹೇಳಿರೋದು ಫೇಯಾಲ್ರವರು. ಕಾರಣ, ಅವ್ರು ಕೊಟ್ಟಿರುವಂತಹ 14 ತತ್ವಗಳಲ್ಲಿ ಸ್ಕ್ಯಾಲರ್ ಪ್ರಿನ್ಸಿಪಲ್ ಅನ್ನೋದು ಒಂದು ತತ್ವ ಬರುತ್ತೆ. ಅದರಲ್ಲಿ ಶ್ರೇಣೀಕೃತ ಸರಪಳಿ, ಅದರಲ್ಲಿ ಗ್ಯಾಂಗ್ ಪ್ಲಾಂಕ್ ಬಗ್ಗೆ ಹೇಳಿದ್ದಾರೆ. ಕೆಳ ಹಂತದ ಕಾರ್ಮಿಕರಿಗೆ ಏನೇ ಸಮಸ್ಯೆ ಆದರೂ ಕೂಡ ಆ ಸಮಸ್ಯೆಯನ್ನು ಉನ್ನತ ಹಂತದವರೆಗೂ ಕೂಡ ತಗೊಂಡು ಹೋಗೋದಕ್ಕೆ ಅವಕಾಶವನ್ನು ಕೊಡಿ. ಆಗ ಕಾರ್ಮಿಕರು ಆ ಸಂಸ್ಥೆಯಲ್ಲಿ ದಕ್ಷತೆಯಿಂದ ಕೆಲಸವನ್ನು ಮಾಡ್ತಾರೆ. ನಿಮ್ಮ ಸಂಸ್ಥೆಗೆ ಒಳ್ಳೆಯ ಲಾಭ ಬರುತ್ತೆ, ನಿಮ್ಮ ಸಂಸ್ಥೆ ಕೂಡ ಒಳ್ಳೆಯ ಹೆಸರು ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯ ತತ್ವಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸುವುದು ಅಂತ ಇದೆ ಮುಂಗಡ ಪತ್ರ. ಆಯ್ಕೆ ಪ್ರಕ್ರಿಯೆಯ ಮೊದಲ ಹಂತ ಯಾವುದು ಅಂತ ಹೇಳಿದರೆ ಪೂರ್ವಭಾವಿ ಪರಿಶೀಲನೆ. ಸಂಸ್ಥೆಗೆ ಬೇಕಾಗಿರುವಂತಹ ಸಿಬ್ಬಂದಿಗಳನ್ನು ನಾವು ನೇಮಕಾತಿ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಆಯ್ಕೆ ಪ್ರಕ್ರಿಯೆಯ ಮೊದಲ ಹಂತ ಪೂರ್ವಭಾವಿ ಪರಿಶೀಲನೆ ಆಗಿರುತ್ತೆ. ನಿರ್ದೇಶನದ ಮೂಲಾಂಶ, ನಿರ್ದೇಶನಕ್ಕೆ 4 ಮೂಲಾಂಶಗಳು ಇದೆ. ಈ 4 ಮೂಲಾಂಶಗಳಲ್ಲಿ ಅವರು ಇಲ್ಲಿ ಬ್ರಾಕೆಟಲ್ಲಿ ಯಾವುದನ್ನು ಕೊಟ್ಟಿದ್ದಾರೋ ಅದನ್ನು ಬರಿಬೇಕು. ಇಲ್ಲಿ ಕೊಟ್ಟಿರುವಂಥದ್ದು ಪ್ರೇರೇಪಣೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ನಿರ್ವಹಣೆ ಅಂತ ಕೊಟ್ಟಿದ್ದಾರೆ, ಕಲೆ ಮತ್ತು ವಿಜ್ಞಾನ. ಏಕರೂಪದ ಆಜ್ಞೆ, ಇದು ಹೆನ್ರಿ ಫೇಯಾಲ್ ರವರ ತತ್ವ ಆಗಿರೋದ್ರಿಂದ ಆನ್ಸರು ಹೆನ್ರಿ ಫೇಯಾಲ್. ಕಾರ್ಯಕ್ರಮ ಅಂತ ಇದೆ, ಏಕಬಳಕೆ ಯೋಜನೆ. ನಾವು ಏನು ಯೋಜನೆಗಳ ವಿಧಗಳಲ್ಲಿ ಏಕಬಳಕೆ ಯೋಜನೆ ಅಂತ ಏನು ಓದಿರ್ತೀವಿ, ಅಂದರೆ ಒಂದು ಸಲ ಆ ಒಂದು ವಿಚಾರವನ್ನು ಕಾರ್ಯರೂಪಕ್ಕೆ ತಂದ ಮೇಲೆ ಆ ಒಂದು ಯೋಜನೆ ಏನು ಸಿದ್ಧ ಮಾಡಿರ್ತೀವಿ ಅದು ಇನ್ನೊಂದು ಸಲ ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಏಕಬಳಕೆ ಆಗುವಂಥದ್ದು ಕಾರ್ಯಕ್ರಮ. ವರ್ಗಾವಣೆ ಅಂತ ಇದೆ, ಆಂತರಿಕ ಮೂಲ. ಅಗತ್ಯತಾ ಸಿದ್ಧಾಂತ ಅಂತ ಇದೆ, ಅಬ್ರಹಾಂ ಮಾಸ್ಲೋ.
ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳು, ಒಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ದಕ್ಷತೆ ಎಂದರೇನು ಅಂತ ಕೇಳಿದ್ದಾರೆ. 1 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಕಾರ್ಯಗಳನ್ನು ಕಡಿಮೆ ವೆಚ್ಚದಲ್ಲಿ ಮಾಡುವುದರ ಜೊತೆಗೆ ಪರಿಣಾಮಕಾರಿಯಾಗಿ ಮಾಡುವುದೇ ದಕ್ಷತೆ. ಕಾರ್ಯಗಳನ್ನು ಕಡಿಮೆ ವೆಚ್ಚದಲ್ಲಿ ಮಾಡುವುದರ ಜೊತೆಗೆ ಪರಿಣಾಮಕಾರಿಯಾಗಿ ಮಾಡುವುದೇ ದಕ್ಷತೆ. ನೆಕ್ಸ್ಟು 2ನೇ ಪ್ರಶ್ನೆ, ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಬಲವಾಗಿ ಯಾರು ಸಮರ್ಥಿಸಿದರು ಅಂತ ಇದೆ. ಇದಕ್ಕೆ ಉತ್ತರ FW ಟೇಲರ್. ನೆಕ್ಸ್ಟು ಮುಂದಿನ ಪ್ರಶ್ನೆ, ನಿಯಮ ಅರ್ಥ ಕೊಡಿ ಅಂತ ಕೇಳಿದ್ದಾರೆ. ಅಂದರೆ ಯೋಜನೆಗಳಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟು ನಿಯಮ ಏನಿದೆ, ಈ ನಿಯಮ ಅಂದರೆ ಏನು ಅಂತ ಹೇಳ್ಕೊಂಡು ಬರೀರಿ ಅಂತ 1 ಅಂಕಕ್ಕೆ ಕೇಳಿದ್ದಾರೆ. ಉತ್ತರವನ್ನು ಬರೆಯುವಾಗ ನಿಯಮಗಳು ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ಏನನ್ನು ಮಾಡಬೇಕು ಎಂಬುದನ್ನು ತಿಳಿಸುತ್ತವೆ. ನಿಯಮಗಳು ಸಾಮಾನ್ಯವಾಗಿ ಅತಿ ಸರಳ ವಿಧದ ಯೋಜನೆಗಳಾಗಿರುತ್ತವೆ. ಮುಂದಿನ ಪ್ರಶ್ನೆ, ಪ್ರತಿ ನಿಯೋಜನೆ ಎಂದರೇನು? ಪ್ರತಿ ನಿಯೋಜನೆ ಎಂದರೆ ಮೇಲಧಿಕಾರಿಯಿಂದ ಅಧೀನ ಸಿಬ್ಬಂದಿವರೆಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದಾಗಿದೆ ಅಂತ ಇದೆ. ನೆಕ್ಸ್ಟು 16ನೇ ಪ್ರಶ್ನೆ, ನಾಯಕತ್ವದ ಯಾವುದಾದರೂ ಒಂದು ಶೈಲಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 1 ಅಂಕಕ್ಕೆ ಕೇಳಿರೋದ್ರಿಂದ ಒಂದು ನಾಯಕತ್ವದ ಶೈಲಿಯನ್ನು ಬರೆದ್ರೆ ಸಾಕಾಗುತ್ತೆ. ಸರ್ವಾಧಿಕಾರಿ, ಪ್ರಜಾಪ್ರಭುತ್ವವಾದಿ, ಮುಕ್ತ ನೀತಿವಾದಿ. ನೆಕ್ಸ್ಟು ವಿಭಾಗ ಬಿ ಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು 2 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದರೆ ಈ 2 ಅಂಕದ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯುವಾಗ ಯಾವುದಾದ್ರೂ ಒಂದು ವಿಚಾರವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಅದನ್ನು ನೀವು ಆಥರ್ ನೇಮನ್ನು ಹಾಕಿ ಬರಿಬೇಕಾಗತ್ತೆ. ಅಥವಾ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದಾಗ ಪ್ರತಿಯೊಂದಕ್ಕೂ ಕೂಡ 2 ವ್ಯತ್ಯಾಸ ಬರಿಬೇಕಾಗತ್ತೆ. ನೆಕ್ಸ್ಟು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳುವಾಗ ಅವರು ಯಾವುದಾದ್ರೂ ಒಂದು ಸಿಂಪಲ್ಲು ಅಂದರೆ ಸಣ್ಣ ಉತ್ತರ ಇತ್ತು, ಅದಕ್ಕೆ 2 ಅಂಕಕ್ಕೆ ಸಾಕಾಗಲ್ಲ ಅಂತ ಹೇಳಿದ್ರೆ ಇನ್ನೊಂದು ಡೆಫಿನಿಷನ್ನು ಅಥವಾ ಇನ್ನೊಂದು ಮೀನಿಂಗು, ಇನ್ನೊಂದು ಅರ್ಥವನ್ನು ನೀವು ಬರಿಬೇಕು. ಇಲ್ಲಿ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ನಿರ್ವಹಣೆ ಅಂದರೆ ಏನು ಅಂತ ವ್ಯಾಖ್ಯಾನವನ್ನು ಕೊಡಬೇಕು. ವ್ಯಾಖ್ಯಾನ ಅಂತ ಹೇಳಿದಾಗ ನೀವೇನು ಮಾಡಬೇಕಾಗತ್ತೆ, ಆಥರ್ ನೇಮನ್ನು ಹಾಕಿ ಬರಿಬೇಕು ಅಂತ ಹೇಳಿದ್ದೀನಿ. ಹ್ಯಾರೋಲ್ಡ್ ಕೂನ್ಸ್ ರವರ ಪ್ರಕಾರ ನಿರ್ವಹಣೆ ಎಂಬುದು ವೈಯಕ್ತಿಕವಾಗಿ ಹಾಗೂ ಗುಂಪಿನಲ್ಲಿ ಕೆಲಸಗಾರರು ದಕ್ಷತೆಯಿಂದ ಕಾರ್ಯ ವಾತಾವರಣ ನಿರ್ವಹಿಸುವ ಹಾಗೂ ವಿನ್ಯಾಸಗೊಳಿಸುವ ಒಂದು ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ನೆಕ್ಸ್ಟು 2ನೇ ಪ್ರಶ್ನೆ, ಏಕರೂಪದ ಆಜ್ಞೆ ಮತ್ತು ಏಕರೂಪ ನಿರ್ದೇಶನದ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ವ್ಯತ್ಯಾಸಗಳನ್ನು ಕೇಳಿದಾಗ ಏಕರೂಪದ ಆಜ್ಞೆ, ಏಕರೂಪ ನಿರ್ದೇಶನ ಬರ್ಕೊಳ್ಳಿ. ಏಕರೂಪದ ಆಜ್ಞೆ ಅಂತ ಹೇಳಿದ್ರೆ ಇಬ್ಬಗೆ ಅಧೀನತೆಯನ್ನು ತಪ್ಪಿಸುತ್ತದೆ. ಏಕರೂಪ ನಿರ್ದೇಶನ ಇದು ಚಟುವಟಿಕೆಗಳ ಅತಿಕ್ರಮಣವನ್ನು ತಪ್ಪಿಸುತ್ತದೆ. ಏಕರೂಪದ ಆಜ್ಞೆ ಇದು ಪ್ರತ್ಯೇಕ ಕಾರ್ಮಿಕನ ಮೇಲೆ ಪರಿಣಾಮ ಬೀರುತ್ತದೆ. ಏಕರೂಪ ನಿರ್ದೇಶನ ಇದು ಇಡೀ ಸಂಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಮುಂದಿನ ಪ್ರಶ್ನೆ, ವ್ಯವಹಾರ ಪರಿಸರದ 2 ಲಕ್ಷಣಗಳನ್ನು ತಿಳಿಸಿರಿ ಅಂತ ಇದೆ. ಇದು 4 ಅಂಕಕ್ಕೂ ಕೂಡ ಬಹುಮುಖ್ಯ ಪ್ರಶ್ನೆಯಾಗಿದ್ದು 4 ಅಂಕಕ್ಕೆ ಕೇಳಿದಾಗ ಒಂದು ಅರ್ಥವನ್ನು ಬರೆದು ಅದರ ಒಂದು ಲಕ್ಷಣವನ್ನು ಬರಿಬೇಕಾಗತ್ತೆ. ಇಲ್ಲಿ 2 ಅಂಕಕ್ಕೆ ಕೇಳಿರೋದ್ರಿಂದ ಲಕ್ಷಣಗಳಲ್ಲಿ 2 ಪಾಯಿಂಟನ್ನು ಬರೆದಿಟ್ಟು ಬಂದರೆ ಸಾಕಾಗುತ್ತೆ. ಬಾಹ್ಯ ಶಕ್ತಿಗಳ ಸಮಷ್ಟಿ, ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು, ಪರಸ್ಪರ ಸಂಬಂಧ, ಚಲನಶೀಲ ಸ್ವರೂಪ, ಅನಿಶ್ಚಿತತೆ, ಸಂಕೀರ್ಣತೆ, ಸಾಪೇಕ್ಷತೆ ಅಂತ ಇದೆ. ಇದರಲ್ಲಿ ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕು, ವಿವರಣೆ ಅವಶ್ಯಕತೆ ಇಲ್ಲ 2 ಅಂಕಕ್ಕೆ ಕೇಳಿದಾಗ. ನೆಕ್ಸ್ಟು ಯೋಜಿಸುವಿಕೆ ಎಂದರೇನು ಅಂತ ಕೇಳಿದ್ದಾರೆ. ಹಾಗೆ ಅದೇ ಅಧ್ಯಾಯದಲ್ಲಿ ನೀತಿಗಳು ಎಂದರೇನು ಅಂತ ಕೇಳಿದ್ದಾರೆ. ಯೋಜಿಸುವಿಕೆಯು ನಿರ್ವಹಣಾ ಕಾರ್ಯಗಳಲ್ಲಿ ಒಂದು ಪ್ರಮುಖ ಅಂಶ ಮತ್ತು ಮೊದಲನೆಯ ಕಾರ್ಯವಾಗಿದೆ. ಯೋಜಿಸುವಿಕೆಯು ಮುನ್ನಂದಾಜು, ಉದ್ದೇಶಗಳು, ನೀತಿ, ಕಾರ್ಯಕ್ರಮ, ಕಾರ್ಯವಿಧಾನ, ಕಾರ್ಯವಿವರ ಮತ್ತು ಮುಂಗಡ ಪತ್ರಗಳನ್ನು ಅಭಿವೃದ್ಧಿಪಡಿಸುವುದನ್ನು ಒಳಗೊಂಡಿದೆ ಅಂತ ಬರಿಬೇಕು. ನೆಕ್ಸ್ಟು ಇದೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿರುವಂಥದ್ದು ನೀತಿಗಳು ಅಂದರೆ ಏನು ಅಂತ ಕೇಳಿದ್ದಾರೆ. ನೀತಿಗಳು ಸಾಮಾನ್ಯ ಹೇಳಿಕೆಗಳಾಗಿದ್ದು ಸಂಸ್ಥೆಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಯೋಚಿಸಲು ಮಾರ್ಗದರ್ಶನ ನೀಡುತ್ತದೆ. ನಿರ್ಧಾರ ಕೈಗೊಳ್ಳುವವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀತಿಗಳು ರೂಪಿಸಿದ ಕಾರ್ಯ ಚೌಕಟ್ಟಿನೊಳಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಬರಿಬೇಕು. ಇದು ಈ ಅಧ್ಯಾಯದಲ್ಲಿ ಕೇಳಿರುವಂತಹ 2 ಪ್ರಶ್ನೆಗಳು. ಮುಂದಿನ ಪ್ರಶ್ನೆ, ಸಂಘಟನೆಯನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದರೆ. ಸಂಘಟಿಸುವಿಕೆಯು ಅತ್ಯಗತ್ಯವಾಗಿ ಮಾನವ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ, ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಮತ್ತು ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಲು ಬಳಸುವಂತೆ ಇವೆರಡನ್ನೂ ಏಕೀಕೃತ ಸಂಪೂರ್ಣವನ್ನಾಗಿ ಒಗ್ಗೂಡಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಬರಿಬೇಕು. ಅದೇ ರೀತಿಯಾಗಿ ಮುಂದಿನ ಅಧ್ಯಾಯದಲ್ಲಿ ನೇಮಕಾತಿ ಅಂತ ಹೇಳಿದರೆ ಏನು ಅನ್ನೋದನ್ನು ಕೇಳಿದರೆ, ಸಂಭಾವ್ಯ ಉದ್ಯೋಗಿಗಳನ್ನು ಹುಡುಕುವ ಮತ್ತು ಸಂಸ್ಥೆಯಲ್ಲಿನ ಉದ್ಯೋಗಗಳಿಗಾಗಿ ಅರ್ಜಿ ಸಲ್ಲಿಸಲು ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆಯನ್ನು ನೇಮಕಾತಿ ಎಂದು ಕರೆಯುತ್ತೇವೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಾರ್ಯನಿರತ ತರಬೇತಿಯ ಯಾವುದಾದರೂ 2 ವಿಧಾನಗಳನ್ನು ಬರೆಯಿರಿ ಅಂತ ಕೇಳಿದರೆ ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕು, ವಿವರಣೆ ಅಗತ್ಯ ಇಲ್ಲ. ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು, ವ್ಯಕ್ತಿಗತ ತರಬೇತಿ, ಸ್ಥಾನಬದ್ಧ ಕಲಿಕಾ ತರಬೇತಿ, ಕಾರ್ಯ ಆವರ್ತನ. ಮುಂದಿನ ಪ್ರಶ್ನೆ, ಪ್ರೇರೇಪಣೆ ಎಂದರೇನು ಅಂತ ಕೇಳಿದರೆ ಪ್ರೇರೇಪಣೆ ಎಂದರೆ ಅಪೇಕ್ಷಿತ ಗುರಿಗಳನ್ನು ಸಾಧಿಸಲು ಕಾರ್ಯ ಮಾಡುವಂತೆ ಜನರನ್ನು ಉತ್ತೇಜಿಸುವ ಪ್ರಕ್ರಿಯೆಯಾಗಿದೆ. ಸರಳವಾಗಿ ಪ್ರೇರೇಪಣೆ ಎಂದರೆ ಜನರು ಇಚ್ಛಾಪೂರ್ವಕವಾಗಿ ಕೆಲಸ ಮಾಡುವಂತೆ ಅವರನ್ನು ಪ್ರಚೋದಿಸುವುದು. ನೆಕ್ಸ್ಟ್ ಕೊನೆ ಪ್ರಶ್ನೆ, ಸಂವಹನದ ಮಾನಸಿಕ ಅಡಚಣೆಗಳನ್ನು ಬರೆಯಿರಿ ಅಂತದೆ. ಸಂವಹನದ ಮಾನಸಿಕ ಅಡಚಣೆಗಳು ಅಂತ ಬಂದಾಗ ಅಪಕ್ವ ಮೌಲ್ಯಮಾಪನ, ಗಮನದ ಕೊರತೆ, ಅಪನಂಬಿಕೆ. ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕು. ಸಂವಹನ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮಿಗೆ ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ನಿಮಗೆ ಇಲ್ಲಿ 4 ಅಂಕಕ್ಕೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗಬೇಕು ಅಂದರೆ ಇದಿಷ್ಟು ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಳಿ. ಇಲ್ಲಿರುವಂಥ ಪ್ರಶ್ನೆಗಳು ಬಹುಮುಖ್ಯ ಇಂಪಾರ್ಟೆಂಟೇ ಆಗಿರುತ್ತೆ. ಇದ್ರ ಜೊತೆಗೆ ಉಳಿದ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಕೊಳ್ಬೇಕು. ನಿರ್ವಹಣೆಯ ಉದ್ದೇಶಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಇದು 4 ಅಂಕಕ್ಕೆ. ಇದೇ ಅಧ್ಯಾಯದಲ್ಲಿ ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ, ವಿಮರ್ಶಿಸಿ ಅಂತ ಇದೆ. ಇದನ್ನು ನೀವು ಫಂಕ್ಷನ್ಸ್ ಏನು ನಿರ್ವಹಣೆಯ ಕಾರ್ಯಗಳು ಏನಿದೆ ಅದನ್ನು ಓದ್ಕೊಳ್ಬೇಕು. ಇಲ್ಲಿ ನಿರ್ವಹಣೆಯ ಉದ್ದೇಶಗಳು, ನಿರ್ವಹಣೆಯ ಕಾರ್ಯಗಳು, ಇದರ ಜೊತೆಗೆ ನಿರ್ವಹಣೆಯ ಲಕ್ಷಣಗಳನ್ನು ಕೂಡ ಓದ್ಕೊಳ್ಬೇಕು. 8 ಅಂಕಕ್ಕೆ ಅದು ಕೂಡ ಬಹುಮುಖ್ಯ ಪ್ರಶ್ನೆ ಆಗಿರುತ್ತೆ, ನಿರ್ವಹಣೆಯ ಲಕ್ಷಣಗಳು. ಇದ್ರ ಜೊತೆಗೆ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, ನಿರ್ವಹಣೆಯು ಕಲೆಯೇ ವಿಜ್ಞಾನವೇ ವಿವರಿಸಿ ಅಂತ ಕೇಳ್ತಾರೆ. ಹಾಗೂ ಈ ಅಧ್ಯಾಯದಲ್ಲಿ ಸಮನ್ವಯತೆಯ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಇದು 4 ಅಂಕಕ್ಕೆ ಕೇಳ್ಬೋದು ಮಕ್ಕಳೇ, ಬಹುಮುಖ್ಯ ಪ್ರಶ್ನೆ. ಈ 5 ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಟೇಲರ್ ಅವರು ಅಭಿವೃದ್ಧಿಪಡಿಸಿದ ಕಾರ್ಯವಿಧಾನದ 4 ಅಂಶಗಳನ್ನು ವಿವರಿಸಿ, ವ್ಯವಹಾರ ಪರಿಸರದ ವಿವಿಧ ಆಯಾಮಗಳನ್ನು ವಿವರಿಸಿ, ಯೋಜಿಸುವಿಕೆಯ ಮಹತ್ವವನ್ನು 4 ಅಂಶಗಳೊಂದಿಗೆ ತಿಳಿಸಿರಿ, ಯೋಜಿಸುವಿಕೆಯ 4 ಮಿತಿಗಳನ್ನು ತಿಳಿಸಿರಿ, ಅನೌಪಚಾರಿಕ ಸಂಘಟನೆಯ 2 ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿರಿ, ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ 4 ವಿಧದ ಪರೀಕ್ಷೆಗಳನ್ನು ವಿವರಿಸಿ, ಉದ್ಯೋಗಿಯ ತರಬೇತಿ ಅಭಿವೃದ್ಧಿಯು ಸಂಸ್ಥೆಗೆ ಹೇಗೆ ಅನುಕೂಲವಾಗಿದೆ ತಿಳಿಸಿ, ಮೇಲ್ವಿಚಾರಣೆಯ 4 ಮಹತ್ವವನ್ನು ತಿಳಿಸಿರಿ, ಸಂವಹನವನ್ನು ಪರಿಣಾಮಕಾರಿಯಾಗಿಸಲು ಅನುಸರಿಸುವ ಅಂಶಗಳನ್ನು ಸೂಚಿಸಿ ಅಂತ ಕೇಳಿದ್ದಾರೆ. ಇದೇ ರೀತಿಯಾಗಿ ವಿಭಾಗ ಡಿಯಲ್ಲಿ 8 ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಉಳಿದ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಕೊಳ್ಬೇಕು. ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ ಅಂತ ಹೇಳಿದರೆ ನಿರ್ವಹಣೆಯ ಕಾರ್ಯಗಳು ಜೊತೆಗೆ ನಿರ್ವಹಣೆಯ ಲಕ್ಷಣಗಳನ್ನು ನೋಡ್ಕೊಳ್ಳಿ. ಸಂಘಟನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಇದೆ, ಪ್ರಾಮುಖ್ಯತೆ ನೋಡ್ಕೊಳ್ಳಿ. ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂತಿದೆ, ನೋಡ್ಕೊಳ್ಳಿ. ಸಿಬ್ಬಂದಿ ಆಯ್ಕೆ ಪ್ರಕ್ರಿಯೆಯ ಹಂತಗಳನ್ನು ತಿಳಿಸಿರಿ ಅಂತಿದೆ, ಇದು ಕೂಡ ಇಂಪಾರ್ಟೆಂಟು. ನೌಕರರನ್ನು ಪ್ರೇರೇಪಿಸಲು ಬಳಸುವ 4 ಹಣಕಾಸಿನ ಉತ್ತೇಜಕಗಳು ಹಾಗೂ ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದಿಷ್ಟು ಕೂಡ ನಿಮಗೆ ವಿಭಾಗ ಸಿ ಮತ್ತು ವಿಭಾಗ ಡಿ ಬಹುಮುಖ್ಯ ಪ್ರಶ್ನೆಗಳು. ಇದರ ಜೊತೆಗೆ ಉಳಿದ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಓದ್ಕೊಳ್ಬಹುದು. ಇನ್ನೂ 1-2 ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೆ, ಅದಕ್ಕೂ ಕೂಡ ಉತ್ತರವನ್ನು ಹೇಳುವಾಗ ಇನ್ನೂ ಕೂಡ 4 ಮತ್ತು 8 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನೆಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. All the best.